ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ನನ್ನ ಜೊತೆ ನನ್ನ ಕಲೀಗ ಅಶ್ವಿನಿ ದೇವಾಡಿಗ ಜಾಯ್ನ್ ಆಗಿದ್ದಾರೆ. ಅಶ್ವಿನಿ, ವೆಲ್ಕಮ್. ಮೈಸೂರು ಹೀಲಿಯಂ ಸ್ಫೋಟದಲ್ಲಿ ಸಾವಿನ ನರ್ತನ ಮುಂದುವರೆದಿದೆ. ಹೀಲಿಯಂ ಸ್ಫೋಟದಲ್ಲಿ ಸಾವಿನ ಸಂಖ್ಯೆ ಇದೀಗ 3ಕ್ಕೆ ಏರಿಕೆಯಾಗಿದೆ. ಸ್ಫೋಟದಲ್ಲಿ ಗಾಯಗೊಂಡಿದ್ದ ಮತ್ತೊಬ್ಬ ಮಹಿಳೆ ಇದೀಗ ಮೃತಪಟ್ಟಿದ್ದಾರೆ. ಗಂಭೀರವಾಗಿ ಗಾಯಗೊಂಡಿದ್ದಂತ 45 ವರ್ಷದ ಲಕ್ಷ್ಮಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ. ಮೈಸೂರಿನ ಕೆಆರ್ ಆಸ್ಪತ್ರೆಯಲ್ಲಿ ಲಕ್ಷ್ಮಿ ಮೃತಪಟ್ಟಿರುವುದು, ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ಬೆಂಗಳೂರಿನ ಲಕ್ಷ್ಮಿ. ನಿನ್ನೆ ಈ ಹೀಲಿಯಂ ತುಂಬಿಸುವಂತ ಈ ಬಲೂನ್ಗೆ ಹೀಲಿಯಂ ತುಂಬಿಸುವಂತ ಸಂದರ್ಭದಲ್ಲಿ ಬ್ಲಾಸ್ಟ್ ಆಗಿತ್ತು. ಆ ಸ್ಫೋಟದಲ್ಲಿ ಒಬ್ಬನ ದೇಹ ಛಿದ್ರವಾಗಿತ್ತು. ಅದಾದ ಬಳಿಕ ಇದೀಗ ಲಕ್ಷ್ಮಿ ಅವರು ಕೂಡ ಮೃತಪಟ್ಟಿದ್ದಾರೆ. ಸಾವಿನ ಸಂಖ್ಯೆ ಇದೀಗ 3ಕ್ಕೆ ಏರಿಕೆಯಾಗಿದೆ. ಮೈಸೂರಿನ ಅರಮನೆ ಮುಂಭಾಗದಲ್ಲಿ ಬಲೂನ್ ಮಾರಾಟ ಮಾಡುವಂತ ವ್ಯಕ್ತಿ ಈ ಬಲೂನ್ಗೆ ಹೀಲಿಯಂ ತುಂಬಿಸುವಂತ ಸಂದರ್ಭದಲ್ಲಿ ಬ್ಲಾಸ್ಟ್ ಆಗಿತ್ತು. ಆ ಬ್ಲಾಸ್ಟ್ ಸಂದರ್ಭದಲ್ಲಿ ಈಗ ಆ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾವಿನ ಸಂಖ್ಯೆ 3ಕ್ಕೆ ಏರಿಕೆಯಾಗಿದೆ. ವಿವಿಧ ಆಯಾಮಗಳಲ್ಲಿ ಈಗಾಗಲೇ ಒಂದ್ ಕಡೆ ತನಿಖೆ ನಡೀತಾ ಇದೆ. 45 ವರ್ಷದ ಲಕ್ಷ್ಮಿ ಆಸ್ಪತ್ರೆಗೆ ದಾಖಲಾಗಿದ್ರು. ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ಆಸ್ಪತ್ರೆಯಲ್ಲಿ. ಈಗ ಸಾವಿನ ಸಂಖ್ಯೆ 3ಕ್ಕೆ ಏರಿಕೆಯಾಗಿರೋದು. ಒಂದ್ ಕಡೆ ಈ ಸಿಲಿಂಡರ್ ಸ್ಫೋಟ ಇದೆಯಲ್ಲ, ಈ ಸಲೀಂ ಇದಾನಲ್ಲ, ಈ ಸಲೀಂ ಆ ಒಂದು ಸ್ಫೋಟದಲ್ಲಿ ಆತನ ದೇಹ ಛಿದ್ರವಾಗಿತ್ತು. ಈ ಹಿಂದೆ ಆತ 15 ದಿನಗಳ ಹಿಂದೆ ಈ ಮೈಸೂರಿಗೆ ಬಂದು ಅಲ್ಲಿ ಲಾಡ್ಜ್ ಒಂದರಲ್ಲಿ ಉಳ್ಕೊಂಡು ಅದಾದ ಬಳಿಕ ಯಾವ ರೀತಿಯಾಗಿ ಆ ಸಲೀಂ ಈಗ ಆತ ಸಲೀಮನ ಮೇಲೆ ಈಗ ಸಾಕಷ್ಟು ಅನುಮಾನ ಮೂಡ್ತಾ ಇದೆ. ಆತ ಏನೆಲ್ಲ ಪ್ಲಾನ್ ಮಾಡಿದ್ದ, ಆತನ ಹಿಂದೆ ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಈಗ ತನಿಖೆ ನಡೀತಾ ಇದೆ. ಸಲೀಂ ಸುತ್ತ ಈಗ ಮತ್ತೊಂದು ಕಡೆ ಅನುಮಾನದ ಹುತ್ತ ಕಾಡ್ತಾ ಇದೆ. ಒಂದ್ ಕಡೆ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ ಆಸ್ಪತ್ರೆಯ ಮುಂಭಾಗದಲ್ಲಿ. ಲಕ್ಷ್ಮಿ ಅವರು ಗಂಭೀರವಾಗಿ ಗಾಯಗೊಂಡಿದ್ರು. ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಒಟ್ಟು 4 ಜನರಲ್ಲಿ ಈಗ 3 ಜನ ಮೃತಪಟ್ಟಿದ್ದಾರೆ. ನವೀನ ಹೆಂಗೆ ಹೇಳ್ಬೋದು, ಅವನು ಹೇಳೋದಿಲ್ಲ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ನನ್ನ ಜೊತೆ ನನ್ನ ಕಲೀಗ ಅಶ್ವಿನಿ ದೇವಾಡಿಗ ಜಾಯ್ನ್ ಆಗಿದ್ದಾರೆ. ಅಶ್ವಿನಿ, ವೆಲ್ಕಮ್. ಮೈಸೂರು ಹೀಲಿಯಂ ಸ್ಫೋಟದಲ್ಲಿ ಸಾವಿನ ನರ್ತನ ಮುಂದುವರೆದಿದೆ. ಹೀಲಿಯಂ ಸ್ಫೋಟದಲ್ಲಿ ಸಾವಿನ ಸಂಖ್ಯೆ ಇದೀಗ 3ಕ್ಕೆ ಏರಿಕೆಯಾಗಿದೆ. ಸ್ಫೋಟದಲ್ಲಿ ಗಾಯಗೊಂಡಿದ್ದ ಮತ್ತೊಬ್ಬ ಮಹಿಳೆ ಇದೀಗ ಮೃತಪಟ್ಟಿದ್ದಾರೆ. ಗಂಭೀರವಾಗಿ ಗಾಯಗೊಂಡಿದ್ದಂತ 45 ವರ್ಷದ ಲಕ್ಷ್ಮಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ. ಮೈಸೂರಿನ ಕೆಆರ್ ಆಸ್ಪತ್ರೆಯಲ್ಲಿ ಲಕ್ಷ್ಮಿ ಮೃತಪಟ್ಟಿರುವುದು, ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ಬೆಂಗಳೂರಿನ ಲಕ್ಷ್ಮಿ. ನಿನ್ನೆ ಈ ಹೀಲಿಯಂ ತುಂಬಿಸುವಂತ ಈ ಬಲೂನ್ಗೆ ಹೀಲಿಯಂ ತುಂಬಿಸುವಂತ ಸಂದರ್ಭದಲ್ಲಿ ಬ್ಲಾಸ್ಟ್ ಆಗಿತ್ತು. ಆ ಸ್ಫೋಟದಲ್ಲಿ ಒಬ್ಬನ ದೇಹ ಛಿದ್ರವಾಗಿತ್ತು. ಅದಾದ ಬಳಿಕ ಇದೀಗ ಲಕ್ಷ್ಮಿ ಅವರು ಕೂಡ ಮೃತಪಟ್ಟಿದ್ದಾರೆ. ಸಾವಿನ ಸಂಖ್ಯೆ ಇದೀಗ 3ಕ್ಕೆ ಏರಿಕೆಯಾಗಿದೆ. ಮೈಸೂರಿನ ಅರಮನೆ ಮುಂಭಾಗದಲ್ಲಿ ಬಲೂನ್ ಮಾರಾಟ ಮಾಡುವಂತ ವ್ಯಕ್ತಿ ಈ ಬಲೂನ್ಗೆ ಹೀಲಿಯಂ ತುಂಬಿಸುವಂತ ಸಂದರ್ಭದಲ್ಲಿ ಬ್ಲಾಸ್ಟ್ ಆಗಿತ್ತು. ಆ ಬ್ಲಾಸ್ಟ್ ಸಂದರ್ಭದಲ್ಲಿ ಈಗ ಆ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾವಿನ ಸಂಖ್ಯೆ 3ಕ್ಕೆ ಏರಿಕೆಯಾಗಿದೆ. ವಿವಿಧ ಆಯಾಮಗಳಲ್ಲಿ ಈಗಾಗಲೇ ಒಂದ್ ಕಡೆ ತನಿಖೆ ನಡೀತಾ ಇದೆ. 45 ವರ್ಷದ ಲಕ್ಷ್ಮಿ ಆಸ್ಪತ್ರೆಗೆ ದಾಖಲಾಗಿದ್ರು. ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ಆಸ್ಪತ್ರೆಯಲ್ಲಿ. ಈಗ ಸಾವಿನ ಸಂಖ್ಯೆ 3ಕ್ಕೆ ಏರಿಕೆಯಾಗಿರೋದು. ಒಂದ್ ಕಡೆ ಈ ಸಿಲಿಂಡರ್ ಸ್ಫೋಟ ಇದೆಯಲ್ಲ, ಈ ಸಲೀಂ ಇದಾನಲ್ಲ, ಈ ಸಲೀಂ ಆ ಒಂದು ಸ್ಫೋಟದಲ್ಲಿ
ಆತನ ದೇಹ ಛಿದ್ರವಾಗಿತ್ತು. ಈ ಹಿಂದೆ ಆತ 15 ದಿನಗಳ ಹಿಂದೆ ಈ ಮೈಸೂರಿಗೆ ಬಂದು ಅಲ್ಲಿ ಲಾಡ್ಜ್ ಒಂದರಲ್ಲಿ ಉಳ್ಕೊಂಡು ಅದಾದ ಬಳಿಕ ಯಾವ ರೀತಿಯಾಗಿ ಆ ಸಲೀಂ ಈಗ ಆತ ಸಲೀಮನ ಮೇಲೆ ಈಗ ಸಾಕಷ್ಟು ಅನುಮಾನ ಮೂಡ್ತಾ ಇದೆ. ಆತ ಏನೆಲ್ಲ ಪ್ಲಾನ್ ಮಾಡಿದ್ದ, ಆತನ ಹಿಂದೆ ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಈಗ ತನಿಖೆ ನಡೀತಾ ಇದೆ. ಸಲೀಂ ಸುತ್ತ ಈಗ ಮತ್ತೊಂದು ಕಡೆ ಅನುಮಾನದ ಹುತ್ತ ಕಾಡ್ತಾ ಇದೆ. ಒಂದ್ ಕಡೆ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ ಆಸ್ಪತ್ರೆಯ ಮುಂಭಾಗದಲ್ಲಿ. ಲಕ್ಷ್ಮಿ ಅವರು ಗಂಭೀರವಾಗಿ ಗಾಯಗೊಂಡಿದ್ರು. ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಒಟ್ಟು 4 ಜನರಲ್ಲಿ ಈಗ 3 ಜನ ಮೃತಪಟ್ಟಿದ್ದಾರೆ. ನವೀನ ಹೆಂಗ್ ಹೇಳ್ಬೋದು, ಅವನು ಹೇಳೋದಿಲ್ಲ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ನನ್ನ ಜೊತೆ ನನ್ನ ಕಲೀಗ ಅಶ್ವಿನಿ ದೇವಾಡಿಗ ಜಾಯ್ನ್ ಆಗಿದ್ದಾರೆ. ಅಶ್ವಿನಿ, ವೆಲ್ಕಮ್. ಮೈಸೂರು ಹೀಲಿಯಂ ಸ್ಫೋಟದಲ್ಲಿ ಸಾವಿನ ನರ್ತನ ಮುಂದುವರೆದಿದೆ. ಹೀಲಿಯಂ ಸ್ಫೋಟದಲ್ಲಿ ಸಾವಿನ ಸಂಖ್ಯೆ ಇದೀಗ 3ಕ್ಕೆ ಏರಿಕೆಯಾಗಿದೆ. ಸ್ಫೋಟದಲ್ಲಿ ಗಾಯಗೊಂಡಿದ್ದ ಮತ್ತೊಬ್ಬ ಮಹಿಳೆ ಇದೀಗ ಮೃತಪಟ್ಟಿದ್ದಾರೆ. ಗಂಭೀರವಾಗಿ ಗಾಯಗೊಂಡಿದ್ದಂತ 45 ವರ್ಷದ ಲಕ್ಷ್ಮಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ. ಮೈಸೂರಿನ ಕೆಆರ್ ಆಸ್ಪತ್ರೆಯಲ್ಲಿ ಲಕ್ಷ್ಮಿ ಮೃತಪಟ್ಟಿರುವುದು, ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ಬೆಂಗಳೂರಿನ ಲಕ್ಷ್ಮಿ. ನಿನ್ನೆ ಈ ಹೀಲಿಯಂ ತುಂಬಿಸುವಂತ ಈ ಬಲೂನ್ಗೆ ಹೀಲಿಯಂ ತುಂಬಿಸುವಂತ ಸಂದರ್ಭದಲ್ಲಿ ಬ್ಲಾಸ್ಟ್ ಆಗಿತ್ತು. ಆ ಸ್ಫೋಟದಲ್ಲಿ ಒಬ್ಬನ ದೇಹ ಛಿದ್ರವಾಗಿತ್ತು. ಅದಾದ ಬಳಿಕ ಇದೀಗ ಲಕ್ಷ್ಮಿ ಅವರು ಕೂಡ ಮೃತಪಟ್ಟಿದ್ದಾರೆ. ಸಾವಿನ ಸಂಖ್ಯೆ ಇದೀಗ 3ಕ್ಕೆ ಏರಿಕೆಯಾಗಿದೆ. ಮೈಸೂರಿನ ಅರಮನೆ ಮುಂಭಾಗದಲ್ಲಿ ಬಲೂನ್ ಮಾರಾಟ ಮಾಡುವಂತ ವ್ಯಕ್ತಿ ಈ ಬಲೂನ್ಗೆ ಹೀಲಿಯಂ ತುಂಬಿಸುವಂತ ಸಂದರ್ಭದಲ್ಲಿ ಬ್ಲಾಸ್ಟ್ ಆಗಿತ್ತು. ಆ ಬ್ಲಾಸ್ಟ್ ಸಂದರ್ಭದಲ್ಲಿ ಈಗ ಆ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾವಿನ ಸಂಖ್ಯೆ 3ಕ್ಕೆ ಏರಿಕೆಯಾಗಿದೆ. ವಿವಿಧ ಆಯಾಮಗಳಲ್ಲಿ ಈಗಾಗಲೇ ಒಂದ್ ಕಡೆ ತನಿಖೆ ನಡೀತಾ ಇದೆ. 45 ವರ್ಷದ ಲಕ್ಷ್ಮಿ ಆಸ್ಪತ್ರೆಗೆ ದಾಖಲಾಗಿದ್ರು. ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ಆಸ್ಪತ್ರೆಯಲ್ಲಿ. ಈಗ ಸಾವಿನ ಸಂಖ್ಯೆ 3ಕ್ಕೆ ಏರಿಕೆಯಾಗಿರೋದು. ಒಂದ್ ಕಡೆ ಈ ಸಿಲಿಂಡರ್ ಸ್ಫೋಟ ಇದೆಯಲ್ಲ, ಈ ಸಲೀಂ ಇದಾನಲ್ಲ, ಈ ಸಲೀಂ ಆ ಒಂದು ಸ್ಫೋಟದಲ್ಲಿ ಆತನ ದೇಹ ಛಿದ್ರವಾಗಿತ್ತು. ಈ ಹಿಂದೆ ಆತ 15 ದಿನಗಳ ಹಿಂದೆ ಈ ಮೈಸೂರಿಗೆ ಬಂದು ಅಲ್ಲಿ ಲಾಡ್ಜ್ ಒಂದರಲ್ಲಿ ಉಳ್ಕೊಂಡು ಅದಾದ ಬಳಿಕ ಯಾವ ರೀತಿಯಾಗಿ ಆ ಸಲೀಂ ಈಗ ಆತ ಸಲೀಮನ ಮೇಲೆ ಈಗ ಸಾಕಷ್ಟು ಅನುಮಾನ ಮೂಡ್ತಾ ಇದೆ. ಆತ ಏನೆಲ್ಲ ಪ್ಲಾನ್ ಮಾಡಿದ್ದ, ಆತನ ಹಿಂದೆ ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಈಗ ತನಿಖೆ ನಡೀತಾ ಇದೆ. ಸಲೀಂ ಸುತ್ತ ಈಗ ಮತ್ತೊಂದು ಕಡೆ ಅನುಮಾನದ ಹುತ್ತ ಕಾಡ್ತಾ ಇದೆ. ಒಂದ್ ಕಡೆ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ ಆಸ್ಪತ್ರೆಯ ಮುಂಭಾಗದಲ್ಲಿ. ಲಕ್ಷ್ಮಿ ಅವರು ಗಂಭೀರವಾಗಿ ಗಾಯಗೊಂಡಿದ್ರು. ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಒಟ್ಟು 4 ಜನರಲ್ಲಿ ಈಗ 3 ಜನ ಮೃತಪಟ್ಟಿದ್ದಾರೆ. ನವೀನ ಹೆಂಗ್ ಹೇಳ್ಬೋದು, ಅವನು ಹೇಳೋದಿಲ್ಲ.